ಪರಿಷತ್ ಚುನಾವಣೆಯ ಫಲಿತಾಂಶದ ಬಳಿಕ ಬಿಜೆಪಿ ನಾಯಕರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಪರಿಷತ್ ಚುನಾವಣೆಯಲ್ಲಿ ನಡೆದ ಕ್ರಾಸ್ ವೋಟಿಂಗ್ ಬಗ್ಗೆ ಗಂಭೀರ ಅನುಮಾನ ವ್ಯಕ್ತಪಡಿಸಿದ ಅವರು, ಈ ಫಲಿತಾಂಶ ಸಹಜವಲ್ಲ, ಇದರ ಹಿಂದೆ ರಾಜಕೀಯ ಒತ್ತಡ ಮತ್ತು ಪ್ರಭಾವ ಇದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಶಾಸಕ ಚಂದ್ರು ಲಮಾಣಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಕೆಲ ಸದಸ್ಯರು ದ್ರೋಹ ಮಾಡಿದ್ದಾರೆ ಎಂದು ಹೇಳಿದ ಅವರು, ಪಕ್ಷದ ಒಳಗಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಂತಹ ಘಟನೆಗಳಿಂದ ಕಾರ್ಯಕರ್ತರು ನಿರಾಶರಾಗಬಾರದು ಎಂದು ಕೂಡ ಹೇಳಿದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಆದರೆ ನಾವು 3 ಜನರನ್ನ ಏನು ಒಟ್ಟಿಗೆ 4 ನಮ್ಮ ಇವರ ಸಾಹುಕಾರರನ್ನ ಸೇರಿ 14 ಸಾಹುಕಾರರಿಗೆ 4 ನಾವು ಫಿಕ್ಸ್ ಮಾಡಿದ್ವಿ. ಅದರಲ್ಲಿ 4 ಅವರಿಗೆ ಹೋಗಿದೆ. 1 ಯತ್ನಾಳವರು, 2ನೇದು ಕೃಷ್ಣ ನಾಯ್ಕು, 3ನೇದು ನಮ್ಮ ಚಂದ್ರು ಲಮಾಣಿ, 4ನೇದು ದುರ್ಯೋಧನ ಹೈವಡೆ. ಈಗ ಈ 4 ಹೆಸರುಗಳು ಲಿಂಗರಾಜ್ ಪಾಟೀಲ್ ಅವರ ಪಟ್ಟಿಯಲ್ಲಿ ಇಲ್ಲ. ಇವರಿಗೆ ಅದು ಸಂಬಂಧ ಇಲ್ಲ. ಅಲ್ಲಿರ್ತಕ್ಕಂಥ 3 ಅನುಮಾನಾಸ್ಪದ ಇದೆ. ಅದಕ್ಕೆ ಈಗಾಗಲೇ ಒಂದು ಸಮಿತಿಯನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಈಗಾಗಲೇ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. 25ನೇ ತಾರೀಕಿನ ಒಳಗಾಗಿ ಆ ಸಮಿತಿಯ ವರದಿ ಕೊಡಬೇಕು. ಇದರ ಅಲ್ಲಿ ಯಾರ ಬಗ್ಗೆ ಅನುಮಾನ ಇದೆ ಅಂತಕ್ಕಂಥದ್ದನ್ನು ಎಲ್ಲ ಅವ್ರಿಗೆ ಮಾಡ್ತೀವಿ. ಆದರೆ ಇದರ ಮಧ್ಯದಲ್ಲಿ ಕೆಲವರ ಹೆಸರುಗಳನ್ನ ಸಹಜ ಕೂಡ ಅನುಮಾನ ಬಂದಾಗ ಅವರ ಹೆಸರುಗಳನ್ನ ಹರಿಬಿಡ್ತಕ್ಕಂಥದ್ದು ಸರಿ. ಆದರೆ ನಮ್ಮ ಪಕ್ಷದ ವತಿಯಿಂದ ನಾವು ಯಾರ ಮೇಲೆ ಅನುಮಾನ ಅನ್ನೋದನ್ನ ಯಾರಿಗೂ ಮುಂದೆವು ನಾವು ಚರ್ಚೆಯನ್ನೂ ಮಾಡಿಲ್ಲ, ಏನೂ ಇಲ್ಲ. ಆದ್ರೆ ಹೆಸರುಗಳನ್ನ ತಗೊಂಡು ಈಗ ಅವರು ತಪ್ಪಿತಸ್ಥರು ನಿಜಕ್ಕೂ ಆಗಿದ್ರೆ ಆ ಹೆಸರು ಬಂದಾಗ ನಾವೇನು ಅವರನ್ನ ಮುಚ್ಚಿಡ್ತಕ್ಕಂಥದ್ದಾಗ್ಲಿ ನಮ್ಮ ಪಕ್ಷದಲ್ಲಿ ಸಹಿಸಿಕೊಳ್ಳುವಂಥದ್ದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಆ ರೀತಿಯ ಕಠಿಣ ಕ್ರಮವನ್ನ ನಾವು ಆಮೇಲೆ ತಗೊಳ್ತೀವಿ ವರದಿ ಬಂದ ಮೇಲೆ. ಅದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳಲ್ಲಿ ಕೆಲವು ಹೆಸರುಗಳು ಬರ್ತಾ ಇದೆ. ಈಗ ನೋಡಿ, ಕೃಷ್ಣ ನಾಯ್ಕ ನಮ್ಮ ಜೊತೆಯಲ್ಲೇ ಇದ್ದಾರೆ, ಚಂದ್ರು ಲಮಾಣಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರು ಬಹಳ ಬೇಸರಗೊಂಡಿದ್ದಾರೆ ಬೆಳಗ್ಗೆಯಿಂದ. ನೋಡಿ, ನಾವು ಹೆಂಗೆ ಮುಖ ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತೀವಿ ನಾವು, ನಮಗೆ ಈ ರೀತಿ ಶಿಕ್ಷೆ ಬೇಡ ಅಂತ ಹೇಳಿ ಬಂದಿದ್ದಾರೆ. ಆದ್ರಿಂದ ದಯಮಾಡಿ ನಾನು ಮಾಧ್ಯಮದ ಮಿತ್ರರಲ್ಲೂ ನಾನು ಮನವಿ ಮಾಡ್ತೇನೆ, ನಮ್ಮ ವರದಿ ಬರೋವರೆಗೆ ಯಾರ ಮೇಲೆಯೂ ಕೂಡ ಈ ಸದ್ಯ ಅನುಮಾನವನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದು ನಮಗೂ ಇಲ್ಲ. ತಾವು ದಯಮಾಡಿ ಮಾಡಬೇಡಿ. ಯಾಕೆಂತಂದ್ರೆ ಜವಾಬ್ದಾರಿ ಸ್ಥಾನಗಳು, ಶಾಸಕ ಸ್ಥಾನಗಳು ಜವಾಬ್ದಾರಿ ಸ್ಥಾನ. ಒಂದು ಗಾದೆ ಮಾತಿದೆ, ತಪ್ಪಾಗಿ ಯಾರು ಭಾವಿಸಬಾರ್ದು. ಹಳ್ಳಿ ಕಡೆ ಹೇಳ್ತಾರ, ಅದು ಪಟ್ಟಣದಲ್ಲಿ ಹೇಳ್ತಾರಲ್ಲ ಗೊತ್ತಿಲ್ಲ ನನಗೆ, ನಾನು ಹಳ್ಳಿಯವನು. ಊಸ್ದವನ ಅಂತಂದ್ರೆ ಮಾಸಲು ಬಟ್ಟೆ ಅವನು ಅಂತ. ಹಾಗೆ ಯಾರ ಮೇಲೋ ಕೇಸುಗಳಿತ್ತು ಅಥವಾ ಯಾರ್ದೋ ಸ್ವಲ್ಪ ಬಡತನ ಇತ್ತು, ಇಂಥವ್ರು ಅದಕ್ಕೆ ಬಲಿಯಾಗಿರ್ಬೋದಾ ಅಂತ ಅನುಮಾನ ಪಡೋದು ಬೇಡ. ಯಾಕಂತಂದ್ರೆ ಕೆಲವು ನೀತಿ ಸಿದ್ಧಾಂತಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ಇದರಿಂದ ಪೆಟ್ಟಾಗಬಾರ್ದು ಅನ್ನೋ ಕಾರಣದಿಂದಾಗಿ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ವರದಿ ಬರೋವರೆಗೆ, ವರದಿ ಬಂದ ಮೇಲೆ ನಾವೇ ಬಿಡುಗಡೆ ಮಾಡ್ತೇವೆ, ಅವರ ವಿರುದ್ಧವಾದ ಕಠಿಣ ಕ್ರಮವನ್ನು ನಾವೇ ಜರುಗಿಸ್ತೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇವೆ.